ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ರೈಲ್ವೆ ರಿಕ್ವೈರ್ಮೆಂಟಲ್ಲಿ ALP ಹುದ್ದೆಗಳಿಗೆ ಒಂದು ಬೃಹತ್ತಾಗಿರುವಂಥ ಒಂದು ಹುದ್ದೆಗಳಿಗೆ ಅನೌನ್ಸ್ ಮಾಡಿದ್ದಾರೆ. ಸೊ ನೋಟಿಫಿಕೇಶನ್ ಕೂಡ ಬಂದಿದೆ. ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನನ್ನ ವೆಬ್ಸೈಟ್ freejobinfo.co.in ನಲ್ಲಿ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ನಮ್ಮ ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಹೋಗ್ಬಿಟ್ಟು ಜಾಯ್ನ್ ಆಗಿ. ಸೊ ರೈಲ್ವೆ ಇಲಾಖೆಯಲ್ಲಿ ಆಲ್ಮೋಸ್ಟ್ 9,970 ಹುದ್ದೆಗಳಿಗೆ ಒಂದು ರಿಕ್ವೈರ್ಮೆಂಟ್ ಕರೆದಿದ್ದಾರೆ, ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಸೊ ಯಾರೆಲ್ಲ ಒಂದು ಕಾಯ್ತಾ ಇದ್ದೀರಾ ರೈಲ್ವೆಗೆ ಅಂತ ಅಪ್ಲಿಕೇಶನ್ ಹಾಕಬೇಕು ಅಂತ, ಸೊ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟ್ ಡೀಟೇಲ್ ಆಗಿರುವಂಥ ಮಾಹಿತಿನ ನಾನು ನಿಮಗೆ ಕೊಡ್ತೀನಿ. ಸೊ ಹುದ್ದೆಗಳೇನಪ್ಪ ಅಂತಂದರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ ALP ಒಂದು ಹುದ್ದೆಗಳಿಗೆ ಕರೆದಿದ್ದಾರೆ. ಹುದ್ದೆಗಳಲ್ಲಿ ನೋಡ್ಬೋದು ಯಾವ್ಯಾವ ಒಂದು ರೈಲ್ವೇಸ್ಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳಿದೆ ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಮ್ಮ ಕರ್ನಾಟಕದಲ್ಲೂ ಕೂಡ ಖಾಲಿ ಇದೆ. ಸೊ ನೋಡ್ಬೋದು ಕಂಪ್ಲೀಟ್ ಡೀಟೇಲ್ ಆಗಿರುವಂಥ ಒಂದು ಹುದ್ದೆಗಳನ್ನು ಹಾಕಿದ್ದೀನಿ. ಸೊ ವೆಬ್ಸೈಟ್ ವಿಸಿಟ್ ಮಾಡಿದ್ರೆ ಅಂದರೆ 100% ಆಗಿ ನಿಮಗೆ ಗೊತ್ತಾಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ಏಜ್ ಲಿಮಿಟ್ ಏನಿರಬೇಕು ಅಂತಂದರೆ ಕನಿಷ್ಠ 18 ವರ್ಷ ಇರಬೇಕು, ಗರಿಷ್ಠ 30 ವರ್ಷ ಇರಬೇಕು. ಸೊ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಅವರ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ. ಸೊ ಅರ್ಜಿ ಶುಲ್ಕ ಏನಿರಪ್ಪ ಅಂತಂದರೆ ಸಾಮಾನ್ಯ ಮತ್ತು OBC ಅವರಿಗೆ 500 ರೂಪಾಯಿ ಇರುತ್ತೆ. ಅದೇ ರೀತಿ SC ಮತ್ತು ST ಅವರಿಗೆ 250 ರೂಪೀಸ್ ಇರುತ್ತೆ. ಸೊ ಎಜುಕೇಷನ್ ಏನಾಗಿರಬೇಕಾ ಅಂತಂದರೆ ಸೊ ITI ಡಿಪ್ಲೊಮಾ ಮತ್ತು ಗ್ರ್ಯಾಜುಯೇಟ್. ಸೊ ಆಯಾ ಒಂದು ಹುದ್ದೆಗಳಿಗೆ ಅನುಗುಣವಾಗಿ ಏನು ಮಾಡಿರ್ತಾರೆ ಅಂತಂದರೆ ಕರೆದಿರ್ತಾರೆ. ಸೊ ಅರ್ಜಿಯನ್ನು ನೀವು ಯಾವ ಥರ ಹಾಕಬೇಕಪ್ಪ ಅಂತಂದರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸೊ ಅರ್ಜಿಯನ್ನು ಸಲ್ಲಿಸೋಕ್ಕೂ ಮುಂಚೆ ಕೆಲವೊಂದು ಮಾಹಿತಿಯನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಆ ಮಾಹಿತಿಯನ್ನು ಕಂಪ್ಲೀಟಾಗಿ ಓದಿ ಆಮೇಲೆ ಅರ್ಜಿಯನ್ನು ಸಲ್ಲಿಸಿ. ಹಾಗಂತಂದರೆ ಆಯ್ಕೆ ಯಾವ ಥರ ಮಾಡ್ತಾರಪ್ಪ ಅಂತಂದರೆ ಮೊದಲಿಗೆ ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಅದಾದ ಮೇಲೆ ಒಂದು ನೇರ ಸಂದರ್ಶನ ಇರುತ್ತೆ. ಸೊ ಅದ್ರ ಮೂಲಕ ನಿಮ್ಗೆ ಏನಪ್ಪ ಅಂದರೆ ಆಯ್ಕೆನ ಮಾಡ್ತಾರೆ. ಸೊ ವೇತನ ಏನಿರುತ್ತಪ್ಪ ಅಂತಂದರೆ ಆ ಒಂದು ಏನು ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡ್ದು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಒಂದು ನಿಗದಿ ಮಾಡಿರುವಂಥ ವೇತನ ಇರುತ್ತೆ. ಸೊ ಆ ವೇತನ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಪ್ರಮುಖ ದಿನಾಂಕಗಳು ಅರ್ಜಿ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂತಂದರೆ 10/4/2025 ಸ್ಟಾರ್ಟ್ ಆಗುತ್ತೆ. 10ನೇ ತಾರೀಕು ಇದೇ ತಿಂಗಳು. ಅದೇ ರೀತಿ ಲಾಸ್ಟ್ ಡೇಟ್ ಏನಪ್ಪ ಅಂತಂದರೆ 9/5/25 ಶುರು ಆಗುತ್ತೆ, ಅಂದರೆ ಲಾಸ್ಟ್ ಡೇಟ್ ಆಗುತ್ತೆ. ಸೊ ಅರ್ಜಿಯನ್ನು ಸಲ್ಲಿಸೋಕೆ ಇಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಅದೇ ರೀತಿ ಅವ್ರ ನೋಟಿಫಿಕೇಷನ್ಗೂ ಕೂಡ ಲಿಂಕ್ ಕೊಟ್ಟಿದ್ದೀನಿ. ಅವರ ಒಂದು ವೆಬ್ಸೈಟ್ ಕೂಡ ಲಿಂಕ್ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ಬೋದು. ನೆಕ್ಸ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ ಕೂಡ ಇಲ್ಲಿ ನಿಮಗೆ ಲಿಂಕ್ಗಳು ಸಿಗುತ್ತೆ. ಹೋಗ್ಬಿಟ್ಟು ಜಾಯ್ನ್ ಆಗಿ. ಇದ್ರ ಬಗ್ಗೆ ಏನೇ ಅಪ್ಡೇಟ್ಸ್ ಇದ್ದರೂ ನನ್ನ ವೆಬ್ಸೈಟ್ ಮತ್ತು ನನ್ನ ವಾಟ್ಸಪ್ ಚಾನಲ್, ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಇವತ್ತಿನ ವೀಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್.